ಸಿನಿಮಾದಲ್ಲಿ ಮತ್ತು ಬಿಗ್ ಬಾಸಲ್ಲಿ ಏನಾದರೂ ಚಾನ್ಸ್ ಸಿಕ್ಕರೆ ಕಿಪಿ ಹೋಗ್ತಾರಾ ಅಂತ? ಬಿಗ್ ಬಾಸು ಆ್ಯಕ್ಚುಲಿ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಬಿಗ್ ಬಾಸ್ನ ನಾನು ಫಿಸಿಕಲ್ ಮೆಂಟಲ್ ಅಂದರೆ ಮಾತಾಡೋದು ಮಾತ್ರ ಕ್ಯಾಪಬಲ್ ಅಷ್ಟೇ. ಅಲ್ಲೋಗಿ ಆಡೋಕ್ಕಾಗಲ್ಲ. ಅದೇ ಟಾಸ್ಕೆಲ್ಲ ಇರುತ್ತೆ, ಆಡೋಕ್ಕಾಗಲ್ಲ. ಮತ್ತು ಮೇಯ್ನಾಗಿ ನಮ್ಮ ಅಮ್ಮನ ಬಿಟ್ಟು ಇರೋಕ್ಕಾಗಲ್ಲ. ಫೋನು ಅಟ್ಲೀಸ್ಟ್ ಫೋನಲ್ಲಾದರೂ ಮಾತಾಡ್ತಿರ್ತೀನಿ, ಅದು ಬಿಡಬೇಕಾಗುತ್ತೆ. ಮತ್ತು ಇನ್ನೊಂದು ಅಲ್ಲಿ ಫ್ಯಾಮಿಲಿ ಅದೊಂದು ನೆನಪುಗಳು. ಮತ್ತು ಅದು ಅವರ ಮಮ್ಮಿ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ಏನದು ನಡೀತಾ ಇದೆ ಚಿಂಟು ಸೋನು ಮೋನು ಅಂತ ನನ್ನ ಬೆಕ್ಕು ಮತ್ತು ನಾಯಿ ಮರಿ ಇದೆ, ಅವ್ರುಗಳನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಂದಾಗಿರುತ್ತೆ. ಸೊ ಅವನ್ನೆಲ್ಲ ಬಿಟ್ಟು ಇರೋದಕ್ಕೆ ಆಗಲ್ಲ. ಮತ್ತು ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಅಷ್ಟೊಂದು. ನಾನು ತುಂಬ ಹೇಳ್ಬೇಕಿದ್ರೆ ನಾನು ತುಂಬ ಪಾಪು ಸೋಮಾರಿ ಜಾಸ್ತಿ. ನಮ್ಮಮ್ಮ ನನ್ನ ಅಮ್ಮನ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಿದ್ದೀನಿ. ಇವಾಗ ಒಬ್ಬಳೇ ಅಂತೂ ಎಲ್ಲೂ ಕಡೆ ಕಳಿಸಲ್ಲ. ಕೆಲವೊಬ್ರು ಒಂದೊಂದು ಕಡೆ ಮಾತ್ರ ಒಬ್ಬಳೇ ಹೋಗೋದು, ಎಲ್ಲ ಕಡೆ ನಾನು ಹೋಗಲ್ಲ. ಸೊ ಹಂಗಾಗಿ ನಮ್ಮಮ್ಮ ಇದನ್ನು ಇಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾನು ಬಿಗ್ ಬಾಸ್ ಮಾತ್ರ ನಾನು ಹೋಗಲ್ಲ. ನೋಡೋಕೆ ಇಷ್ಟಪಡ್ತೀನಿ, ಹೋಗಲ್ಲ ಅಂತ ಅಷ್ಟೇ ಹೇಳೋದು. ಸುದೀಪ್ ಸರ್ ಅಂದರೆ ಇಷ್ಟನೇ, ಬಟ್ ಎಲ್ಲ ತುಂಬ ತಪ್ಪಾಗಿ ಅನ್ಕೊಂಡ್ರು. ಏನು ಬಿಗ್ ಬಾಸ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರೆ. ಇಲ್ಲ, ಬಿಗ್ ಬಾಸ್ ಬಗ್ಗೆ ಮಾತಾಡ್ತೀನಿ ಅಂದರೆ ನಾನು ಕ್ಯಾಪಬಲ್ ಆಗಿಲ್ಲ ಅಂತ, ನಾನು ಅಲ್ಲಿ ಆಡೋಕ್ಕಾಗಲ್ಲ ಅಂತ, ನನಗೆ ಪ್ರಾಬ್ಲಮ್ಸ್ ಎಲ್ಲ ಇದೆ ಅಂತ ಹೇಳಿದೆ. ಅಷ್ಟು ಬಿಟ್ಟರೆ ಬಿಗ್ ಬಾಸ್ ನೋಡಲ್ಲ ಅಂತಲೂ ಹೇಳಿಲ್ಲ. ಬಿಗ್ ಬಾಸ್ ನೋಡ್ತೀನಿ. ಬಿಕಾಸ್ ಹನುಮಂತನ ಗೆದ್ದಿದ್ದಕ್ಕೆ ತುಂಬ ಖುಷಿಯೂ ಆಗಿದೆ. ನಾನು ಅವ್ರದ್ದು ಸ್ಟೇಟಸ್ ನಾನು ಹಾಕಿ ಸಪೋರ್ಟ್ ನಾನು ಬರೋ ಮಕ್ಳಿಗೆ ಸಪೋರ್ಟ್ ನಾನು ಮಾಡೇ ಮಾಡ್ತೀನಿ. ಹಂಗಾಗಿ ನಾನು ಸುದೀಪ್ ಸರ್ ಆ್ಯಟಿಟ್ಯೂಡ್ ಆಗಲಿ, ಸುದೀಪ್ ಸರ್ ಅಂದರೆ ತುಂಬ ಇಷ್ಟ. ಅವ್ರ ಮೂವಿಗಳು ತುಂಬ ನನಗೆ ಅಚ್ಚುಮೆಚ್ಚು ಇದೆ. ಸೊ ಅವ್ರನ್ನ ಮೀಟ್ ಮಾಡೋಕ್ಕೆ ಭಾಗ್ಯ ಸಿಕ್ಕಿದ್ರೆ ಮೀಟ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ.